ಸ್ನೇಹಿತರೆ, ನಾವು ವಿಡಿಯೋ ಮಾಡ್ಯೂಲ್ಗಳ ಕೋರ್ಸನ್ನು ಕೂಡ ಡಿಸೈನ್ ಮಾಡಿದ್ದೇವೆ. ನನ್ನ ಕೇಸ್ನಲ್ಲಿ ಏನು ಅಂದರೆ, ನಾನೊಬ್ಬ ದೂರದರ್ಶನದಲ್ಲಿ ಇಂಟರ್ವ್ಯೂರ್ ಆಗಿದ್ದರಿಂದ, ಸುಮಾರು ನೂರಾರು ಸಾಧಕರನ್ನ ಸಂದರ್ಶನ ಮಾಡಿದ್ರಿಂದ, ಕೆಲವು ಸಾಧಕರು ವೈಯಕ್ತಿಕವಾಗಿ ಪರಿಚಯ ಇದ್ದರು. ಅವ್ರ ಮನೆಗೆ ಹೋಗಿ ಅವ್ರನ್ನ ವಿಡಿಯೋ ಶೂಟ್ ಮಾಡಿ ಎಡಿಟಿಂಗ್ ಮಾಡಿಸಿ ಒಂದು ಮಾಡ್ಯೂಲ್ಗಳ ರೂಪದಲ್ಲಿ ಮಾಡಿದ್ದೇನೆ. ಸುಮಾರು 60-70 ವ್ಯಕ್ತಿಗಳನ್ನು ಈ ಥರದ ಸಂದರ್ಶನಗಳಿದೆ. ವ್ಯಕ್ತಿತ್ವ ವಿಕಸನದ ಬಗ್ಗೆ, ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ, ಅವರ ಬದುಕಿನ ತಿರುವುಗಳ ಬಗ್ಗೆ ಎಲ್ಲ ನಾನು ಕೇಳಿದ್ದೇನೆ. ಈಗ ಒಟ್ಟು 15 ಮಾಡ್ಯೂಲ್ಗಳಿರ್ತದೆ. ಆ 15 ಮಾಡ್ಯೂಲ್ಗಳು ಕೂಡ ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಪೇರೆಂಟಿಂಗ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್, ಮತ್ತು ಅದರೊಳಗಡೆ ಒಂದು ಆಡಿಯೋ ಮಾಡ್ಯೂಲ್ ಕೂಡ ನೀಡ್ತೇನೆ. ಇವೆಲ್ಲವೂ ಆ, ಈಗ ಈಗ ಸದ್ಯದಲ್ಲಿ 15 ಮಾಡ್ಯೂಲ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 8-10 ವಿಡಿಯೋ ಮಾಡ್ಯೂಲ್ಗಳನ್ನು ಮಾಡ್ತೇನೆ. ಇಡಿಯಾಗಿ ಪ್ಯಾಕೇಜ್ ತಗೊಂಡ್ರೆ ಒಂದು ಅಮೌಂಟ್ ಅಂತ ಪ್ಲ್ಯಾನ್ ಮಾಡಿ, ಆಮೇಲೆ ಬಿಡಿಯಾಗೂ ನಿಮಗೆ ಬೇಕು ಅಂದರೆ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ಜಯಪ್ರಕಾಶ್ ನಕ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನ ಗಮನಿಸ್ತಾರೆ, ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಗಮನಿಸ್ತಾರೆ. ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ. ಎಸ್ ವಿಕಾಸ್, ವಿಡಿಯೋಗಳನ್ನು ನೋಡ್ತಾ ಇರೋದ್ರಿಂದ ವಿಡಿಯೋ ಮಾಡ್ಯೂಲ್ಗಳಿಂದ ಯಾವ ಥರ ಲರ್ನಿಂಗ್ ನಾವು ಮಾಡ್ಬೋದು? ನಮಸ್ಕಾರಗಳು ಸರ್. ಖಂಡಿತವಾಗಿ ಸರ್, ವಿಡಿಯೋ ಮಾಡೆಲ್ಗಳು ನನಗೆ ಹಂತ ಹಂತವಾಗಿ ಕಲಿಕೆಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಿ, ಈಗ ಮಾರ್ಗದರ್ಶನ, ನೀವು ದೂರದರ್ಶನದಲ್ಲಿ ಸಾಧಕರನ್ನ ಸಂದರ್ಶನ ಮಾಡಿ ಸಾಧಕರಿಂದ ನೀವು ಅನುಭವ ಪಡೆದಿದ್ದೀರಾ. ಆ ಅನುಭವದನ್ನ ನಾವು ವಿಡಿಯೋ ಮಾಡಲಲ್ಲಿ ಹಾಕಿದ್ದೀರಾ. ಅವರು ಹೇಗೆ ಸಕ್ಸಸ್ ಆಗಿ ಅವ್ರ ಸ್ಟೋರಿನ ಆ ವಿಡಿಯೋ ಮಾಡಲಲ್ಲಿ ನೀವು ಹಂಚ್ಕೊಂಡಿದ್ದಾರೆ. ಅವರ ಹಂಚಿಕೆ ಹೇಗೆ ಭಾಷಣ ಕೌಶಲ್ಯ ಇರ್ಬೋದು, ಅವ್ರ ವೇದಿಕೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ, ಅವರು ಹೇಗೆ ಸಕ್ಸಸ್ ಆದ್ರು ಅನ್ನೋದಕ್ಕೆ ಆ ವಿಡಿಯೋ ಮಾಡಲ್ ಮುಖಾಂತರ ನಮಗೆ ಒಂದು ರೀತಿ ಪ್ರೇರಣೆ ಆಗುತ್ತದೆ ಅಂತ ಹೇಳ್ಬೋದು. ನಾವು ಒಂದು ಮುಂದೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಹೇಗೆ ನೋಡ್ತೀವಿ, ಮಾತಾಡ್ಲಿಕ್ಕೆ ಹೇಗೆ ಬಂದಿದ್ದೀವಿ, ಮಾತಾಡಬೇಕು, ಮಾತಾಡೋ ರೀತಿಯನ್ನು ನಾವು ಯಾವ ರೀತಿ ಕಲಿಬೇಕು ಹಂತವಾಗಿ ನಾವು ಬರಲಿಕ್ಕೆ ಆ ವಿಡಿಯೋ ಮಾಡಲ್ಗಳು ತುಂಬ ಸಹಕಾರಿಯಾಗುತ್ತದೆ ಸರ್. ಪ್ರತಿಯೊಂದು ಹಂತವಾಗಿ ನಮ್ಮ ಕಲಿಕೆಗೆ ಅನುಕೂಲ ಆಗುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಕ್ಸಸ್ ಸ್ಟೋರಿ ಇರೋರು ನೀವು ಅಲ್ಲಿ ತೋರಿಸ್ತೀರಾ, ನಿಮ್ಮ ಸಂದರ್ಶನನೂ ಅಲ್ಲಿ ಬರ್ತದೆ. ಹಾಗೆಯೇ ನಮ್ಮ ತರಗತಿಯದ ಯಾವ ರೀತಿ ನಾವು ತರಗತಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗುತ್ತದೆ. ಪ್ರತಿ ಗುರುವಾರದಲ್ಲಿ ನೀವು ಕೊಡ್ತಾ ಇರ್ತೀರ. ಗುರುವಾರದಲ್ಲಿ ಪ್ರತಿಯೊಂದನ್ನು ಮಾತಾಡಲಿಕ್ಕೆ ವ್ಯವಸ್ಥಿತವಾಗಿ ಯಾವ್ದಾದ್ರು ಒಂದು ಕೊಟ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಮಾತುಕತೆನ ಹೇಗೆ ವೇದಿಕೆಯಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ಪರಿಣಾಮಕಾರಿಯಾಗಿ ವಿಡಿಯೋ ಮಾಡೆಲ್ಗಳು ಅದೇ ಸಹಕಾರಿನಲ್ಲಿ ಬರ್ತದೆ ಅಂತ ಹೇಳ್ತೀನಿ ಸರ್. ಓಕೆ, ವೆರಿ ಗುಡ್. ಎಸ್ ಸುದರ್ಶನ್. ಆ ಈ ವಿಡಿಯೋ ಮಾಡೆಲ್ಗಳು ಈ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಇರೋದು, ಮತ್ತೆ ಎಟಿಕ್ವೇಟ್ಸ್ ಗಳ ಬಗ್ಗೆ ಮಾಡಿರೋದು, ಅದಾದ್ಮೇಲೆ ಆಟಿಟ್ಯೂಡ್ ಬಗ್ಗೆ ಎಲ್ಲ ಮಾಡಿರೋದು ವಿಡಿಯೋಗಳು ಏನಾಗುತ್ತೆ ಅಂದ್ರೆ ಸರ್, ಒಂದು ಅದೊಂದು 15 ಮಾಡ್ಯೂಲ್ಸ್ ಕೂಡ 15 ಸ್ಟೆಪ್ಸ್ ರೀತಿ ನಾವು ಹೇಗೆ ಮೇಲ್ ಬರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಮತ್ತೆ ಅದನ್ನ ಬರೀ ವಿಡಿಯೋಸ್ನ ಬರೀ ನೋಡ್ತಿ ಯಾವಾಗ್ಲೋ ಒಂದ್ಸರಿ ನೋಡಿ ಇಟ್ಕೊಳ್ಳೋದಕ್ಕಿಂತ ಪದೇ ಪದೇ ನೋಡಿ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಾ ಇದ್ರೆ ನಮ್ಮಲ್ಲಿ ಸೊ ದಟ್ ಏನಾದ್ರೂ ಒಂದು ಬದಲಾವಣೆ ಆಗೋದಿಕ್ಕೆ ಸಾಧ್ಯ ಇದೆ ಸರ್. ಬಟ್ ಏನಂದ್ರೆ ನಾವ್ ಅದನ್ನ ನೋಡಿ ಕರೆಕ್ಟ್ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸರ್. ಸೊ ಏನು ಎಲ್ಲಾ ವಿಡಿಯೋಸ್ ಇದೆ ಅದೆಲ್ಲದೂ ಕೂಡ ಒಂದು 15 ಸ್ಟೆಪ್ಸ್ ರೀತಿ ಪದೇ ಒಂದು ಹಂತದವರೆಗೂ ಬರೋದಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಒಂದು ವಿಷಯದಲ್ಲಿ ಜ್ಞಾನ ಬೇಕು. ಉದಾಹರಣೆಗೆ, ನಾವು ರೆಸಲ್ಯೂಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೆಲ್ ಮಾಡಿದ್ದೇನೆ. ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೆಲ್ ಮಾಡಿದ್ದೇನೆ. ಗೋಲ್ ಸೆಟ್ಟಿಂಗ್, ಗುರಿಗಳನ್ನು ಯಾಕೆ ಇಟ್ಕೋಬೇಕು, ಅದ್ರ ಬಗ್ಗೆ ನನ್ನ ಮಾಹಿತಿಯನ್ನು ಕೊಡ್ತೇನೆ. ಸೊ ಯಾವಾಗ ನಿಮಗೆ ಒಂದೊಂದೇ ವಿಷಯದ ಬಗ್ಗೆ ಜ್ಞಾನ ಸಿಗ್ತದೆ, ನಿಮ್ಮ ಲರ್ನಿಂಗ್ ಜಾಸ್ತಿ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.